ಹಾಯ್ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಆದರ್ಶ್ ಅಂತೇಳಿ, ವಿದ್ವತ್ PU ಕಾಲೇಜ್ ಧಾರವಾಡಿಂದ ಕ್ಲಾಸಸ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. KCT ಕ್ರ್ಯಾಶ್ ಕೋರ್ಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ KCT ಎಕ್ಸಾಮ್ಸ್ ನಿಮಗೆ ಗೊತ್ತಿದ್ದಂಗೆ ಏಪ್ರಿಲ್ 23 ಮತ್ತು 24 ಇದೆ. ಸೊ ಈಗಾಗಲೇ KCT ಅಪ್ಲಿಕೇಶನ್ಸ್ ಕೂಡ ನಿಮಗೆ ಲಾಂಚ್ ಆಗಿದ್ದಾವೆ. ಸೊ ಬಟ್ ಹಾಗಂತಂತೇಳಿ ಎಕ್ಸಾಮ್ ಮುಗಿದ ತಕ್ಷಣ ನಾವು CETಗೆ ಬರೀ 20 ದಿನ ಇರ್ತದೆ. ಸೊ ಹೆಂಗೆ ನಾವು ಪ್ರಿಪ್ರೇಷನ್ ಏನು ಕತೆ ಗೊತ್ತಾಗ್ತಾ ಇಲ್ಲ, 20 ದಿನದಲ್ಲಿ ಹೆಂಗೆ ಕವರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂತಂದರೆ ನಾವು ಕ್ರ್ಯಾಶ್ ಕೋರ್ಸ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನೀವು ಕಾಲೇಜಿಗೆ ಬಂದು ಅಡ್ಮಿಷನ್ ತೊಗೊಂಡು ಒಳ್ಳೆ ಸ್ಕೋರ್ನ ಮಾಡ್ಬೋದು ಅಂತ ಒಂದು ಸೌಲಭ್ಯವನ್ನು ಕೊಡ್ತಿದ್ದೀವಿ. ಓಕೆ, ಸೊ ಈಗ KCT ಅಂತ ಪಾರ್ಟ್ ಬಂದಾಗೆ KCTಯಲ್ಲಿ ಏನಾಗುತ್ತೆ, ನಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅಂತ 4 ಪಾರ್ಟ್ ಬರುತ್ತೆ. ಸೊ ಆ 4 ಪಾರ್ಟಲ್ಲಿ ನನ್ನ ಪಾರ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್. ಸೊ ನಾ ಮ್ಯಾಥಮೆಟಿಕ್ಸ್ ಬಗ್ಗೆ ಏನೇನು ಇರ್ತವೆ, ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು, ಏನು ಕತೆ ಅಂತ ಎಲ್ಲ ನೋಡ್ಬೋದು. ಸೊ ನಿಮಗೆ ಗೊತ್ತಾಗಿದ್ರ ಹಾಗೆ ಸರ್, ಈಗ ಬೋರ್ಡ್ ಎಕ್ಸಾಮ್ಸ್ ಇದ್ದಾವೆ, ನಾವು KCT ಕ್ಲಾಸಸ್ ಮೇಲೆ ಯಾವ ರೀತಿ ಫೋಕಸ್ ಮಾಡ್ಬೋದು. ಬೋರ್ಡ್ ಎಕ್ಸಾಮ್ ಬಂದು ನೀವು ಮೊದಲಿಂದ ಓದ್ತಾ ಬರ್ತಾ ಇರ್ತೀರಿ, ಹಾಗೇನು ಪ್ರಾಬ್ಲಮ್ ಇಲ್ಲ. ಇವತ್ತಿಂದ ಡೈಲಿ 1 ಅವರ್ ನೀವು ಒಂದು ಸಬ್ಜೆಕ್ಟ್ ಅಂತ ಕೊಟ್ಟರೆ 4 ಅವರ್ಸ್ ಆಗುತ್ತೆ. ಬೋರ್ಡ್ ಪ್ರಿಪ್ರೇಷನ್ಗೆ ಮಿನಿಮಮ್ 2 to 3 ಅವರ್ಸ್ ಒಂದೊಂದು ಸಬ್ಜೆಕ್ಟ್ ಕೊಟ್ಟರು ಕೂಡ ಈಸಿ ಆಗುತ್ತೆ. ಯಾಕಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದ್ದಂಗೆ ನೀವೆಲ್ಲ ಪ್ರಿಪ್ರೇಷನ್ ಮಾಡಿಸಿರ್ತಾರೆ, ಈಗ ಆಲ್ರೆಡಿ ಪ್ರಿಪೇಟರಿ ಎಕ್ಸಾಮ್ಸ್ ಬರೀತಾ ಇರ್ತೀರಿ. ಸೊ ಹಾಗಾಗಿ ಡೈಲಿ ಎರಡನ್ನೂ ಪ್ಯಾರಲಾಗಿ ತೊಗೊಂಡೋದಾಗೆ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಇನ್ನೂ ಏನು ನಾವು ಸ್ಟಾರ್ಟೇ ಮಾಡಿಲ್ಲ ಸರ್ ಪ್ರಿಪ್ರೇಷನ್ ಅಂತಂದ್ರೂ ಕೂಡ ಅದು ಕೂಡ ನಾವು ಸ್ಟ್ರಾಟಜಿಸ್ನ ನಾವು ಅಪ್ಲೈ ಮಾಡಿಕೊಂಡು ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಎಲ್ಲದನ್ನು ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಮ ಥಾಟ್ ಏನಂತಂದರೆ, ಫಸ್ಟ್ ಥಾಟ್ ಬಂದುಬಿಟ್ಟು ಹೌ ಟು ಸ್ಕೋರ್ 50+ ಇನ್ 80 ಡೇಸ್. ಯಾಕಂದ್ರೆ ಇವತ್ತಿಂದ ನಾನು ಲೆಕ್ಕ ಹಾಕಿದ್ರು ಕೂಡ ನಮಗೆ ಟೋಟಲಾಗಿ ಎಷ್ಟು ದಿನ ಸಿಗುತ್ತೆ, 80 ದಿನ ಮಾತ್ರ ಸಿಗೋದು. ಎಕ್ಸಾಮ್ ಮುಗಿಯೋದು ನಮಗೆ ಮಾರ್ಚ್ 15, ಬಟ್ ಅದಾದಮೇಲೆ ನಮಗೆ ಪ್ರಿಪ್ರೇಷನ್ಗೆ ಟೈಮ್ ಸಿಗೋದು ಅಲ್ಲಿಂದ 20 ದಿನ ಮಾತ್ರ. ಅದಕ್ಕೆ ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 50+ ಸ್ಕೋರ್, ವೆರಿ ಗುಡ್ ಸ್ಕೋರ್ ಅಂತ ಹೇಳ್ಬೋದು ನಾವು. ಇನ್ನೂ ನೀವು ಸತತ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, 60/60 ಕೂಡ ಬರುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರೋದಾಗೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಇದೆ. ಸೊ ನಮ್ದೊಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ಇಲ್ಲಿ ಡೋಂಟ್ ವರ್ಕ್ ಹಾರ್ಡ್, ವರ್ಕ್ ಸ್ಮಾರ್ಟ್ ಅಂತ ಅರ್ಥ. ಏನಿದೆ ಡೋಂಟ್ ವರ್ಕ್ ಹಾರ್ಡ್, ವರ್ಕ್ ಸ್ಮಾರ್ಟ್ ಅಂತಂತಂದ್ರೆ, ಈ ವರ್ಕ್ ಹಾರ್ಡ್ ಅಂತಂತಂದ್ರೆ ನಾನು ಇವಾಗ ಕುಂತ್ಕೊಂಡು ಎಲ್ಲ ಸಿಲೆಬಸ್ನೆಲ್ಲ ಬರ್ಕೊಂಡು ನಾನೆಲ್ಲ ಬುಕ್ಸ್ ತೊಗೊಂಬಂದು ಇಷ್ಟಿಷ್ಟು ದಪ್ಪ ಬುಕ್ಸ್ ಇರ್ತವೆ, ನಂಬರ್ ಆಫ್ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತವೆ, ಹೆಂಗೆ ಪ್ರಾಕ್ಟೀಸ್ ಮಾಡೋದು ಇಷ್ಟು ನೋಡಿದ ತಕ್ಷಣ ಅಂತ ತಲೆ ತಿರುಗುತ್ತೆ. ಸೊ ಅದೆಲ್ಲ ಏನೂ ನೆಸೆಸಿಟಿ ಇಲ್ಲ. ವರ್ಕ್ ವಿತ್ ಸ್ಮಾರ್ಟ್ ಅಂತ ಹೇಳ್ತೀವಿ. ವರ್ಕ್ ವಿತ್ ಸ್ಮಾರ್ಟ್ ಅಂತಂತಂದ್ರೆ ನಮ್ಮದೇ ಆದಂಥ ಒಂದು ಪ್ಲಾನ್ಸ್ ಇರುತ್ತೆ. ಆ ಪ್ಲಾನ್ ಪ್ರಕಾರ ಏನು ಓದಬೇಕು, ಎಷ್ಟು ಓದಬೇಕು, ಎಷ್ಟು ಮಟ್ಟಿಗೆ ಓದಬೇಕು ಅನ್ನೋದೊಂದು ನಾವು ಒಂದು ಐಡಿಯಾಸ್ ಕೊಡ್ತಾ ಹೋಗ್ತೀವಿ. ಆ ಐಡಿಯಾಸ್ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊತ ಹೋದ್ರೆ ಅಷ್ಟೇ ಸಾಕು ಅದರಲ್ಲಿ. ಓಕೆ, ಲೆಟ್ ಕಮ್ ಟು ದ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ಹೆಂಗಿದೆ ಅಂತ ನೋಡಿ. ಸೊ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ, ಟೋಟಲ್ ಆಗಿ ನಮಗೆ ಎಷ್ಟು ಕ್ವಶನ್ಸ್ ಇರ್ತವೆ, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 60 ಕ್ವಶನ್ಸ್ ಇರುತ್ತೆ. ಈ 60 ಕ್ವಶನ್ಸ್ ಅಲ್ಲಿ ನಾವು ಎಕ್ಸಾಮ್ ಬರಿಬೇಕಾಗಿರೋದು ಕೇವಲ ಎಷ್ಟು, 1 ಗಂಟೆ ಇರುತ್ತೆ. 1 ಗಂಟೆ 60 ನಿಮಿಷ. ಓಕೆನಾ, 1 ಗಂಟೆ ಅಂದರೆ 60 ನಿಮಿಷ ಇರುತ್ತೆ. ಆ 60 ನಿಮಿಷದಲ್ಲಿ ನಿಮಗೆ ಇನ್ವಿಸಿಟರ್ ಬಂದು ನಿಮಗೆ ಆಲ್ ಟಿಕೆಟು ಅದು ಇದು ಅಂತೇಳಿ ಕೂಡ ಒಂದು 5 ನಿಮಿಷ ನಿಮಗೆ ವೇಸ್ಟ್ ಆಗುತ್ತೆ. ಅಂದರೆ ನಾವು ಟೋಟಲ್ ಆಗಿ ಎಕ್ಸಾಮ್ ಬರೀದು ಎಷ್ಟು ಅಂತಂದರೆ 55 ನಿಮಿಷ ಅಷ್ಟೇ ಬರೆಯೋದು. ಆ 55 ನಿಮಿಷದಲ್ಲಿ ನಾವು ಎಷ್ಟು ಕ್ವಶನ್ಸಿಗೆ ಅಟೆಂಡ್ ಮಾಡಬೇಕು, 60 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಯಾವಾಗಲೂ ನಾವು ಕಮ್ಮಿ ಟೈಮ್ನ ಇಟ್ಕೋಬೇಕು. ಓಕೆನಾ, ಸೊ ಇಲ್ಲಿ ಟೋಟಲ್ ಟೈಮ್ ಇರೋ 60 ಮಿನಿಟ್ಸ್ ನಿಮಗೆ ಆಲ್ರೆಡಿ ಈಗ ತಾನೇ ಹೇಳಿದ್ರಿಂದ. ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತಂದರೆ 60 ಮಾರ್ಕ್ಸ್ ಇರುತ್ತೆ. ಅಂದರೆ ಟೋಟಲ್ 60 ಕ್ವಶನ್ಸಿಗೆ ಒಂದು ಕ್ವಶನ್ಗೆ 1 ಮಾರ್ಕ್ ಅಂದರೆ 60 ಕ್ವಶನ್ಸ್ಗೆ ಎಷ್ಟಾಗುತ್ತೆ, ನಮಗೆ 60 ಮಾರ್ಕ್ಸ್ ಇರುತ್ತೆ. KCT ಎಕ್ಸಾಮಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂತಂತಂದರೆ, ಇದರಲ್ಲೊಂದು ಗೋಲ್ಡನ್ ರೂಲ್ ಅಂದ್ರೇನು, ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಯಾವುದೇ ರೀತಿಯಾಗಿ. ನಮಗಿದು ಭಯಂಕರ ಪ್ಲಸ್ ಪಾಯಿಂಟ್ ಆಗುತ್ತೆ. ನಮಗೆ ಯಾವುದು ನೆಗೆಟಿವ್ ಆಯ್ತಪ್ಪ ಅಂತಂತಂದರೆ ನಮಗೆ ಸ್ಕೋರ್ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಇದರಲ್ಲೊಂದು ಗುಡ್ ಆಪ್ಷನ್ ಅಂತಂತಂದರೆ ನೆಗೆಟಿವ್ ಯಾವುದೇ ರೀತಿಯಲ್ಲ. ಸೊ ಹಾಗಾಗಿ ನಮಗಿದು ಬೆಟರ್ ಆಪ್ಷನ್. KCTಲಿ ಗುಡ್ ಸ್ಕೋರ್ ಮಾಡ್ಬೋದು. ನಮ್ಮ ಟಾರ್ಗೆಟ್ ಏನಿರಬೇಕು ಅಂತಂತಂದರೆ ಎಲ್ಲ 60 ಕ್ವಶನ್ ಕೂಡ ಅಟೆಂಡ್ ಮಾಡೋಂಥ ನೆಸೆಸಿಟಿ ಇರಬೇಕು. ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಹಾಗಾಗಿ ತಪ್ಪಾದ್ರೂ ಸಮೇತ ಯಾವುದೇ ರೀತಿಯಾಗಿ ನಮಗೆ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ತಪ್ಪಾದ್ರೂ ಕೂಡ ನೆಗೆಟಿವ್ ಇರಲ್ಲ, ಹಾಗಾಗಿ ನಡೆದೋಗುತ್ತೆ. ಹಾಗಂತೇಳಿ ಸುಮ್ಮನೆ ಯಾವುದೋ ಮನಸ್ಸಿಗೆ ಬಂದಿದ್ದು ಕೂಡ ಆನ್ಸರ್ಸ್ ಹಾಕಬಾರ್ದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ವೇಟೇಜ್. ಯಾಕಂದರೆ ಟೋಟಲ್ ಫಸ್ಟ್ ಇಯರ್ PUC ಬೋರ್ಡಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ನಮಗೆ KCT ಎಕ್ಸಾಮ್ ಅಂದ ತಕ್ಷಣ ಏನಾಗುತ್ತೆ, ಇಲ್ಲಿ ಫಸ್ಟ್ PUCಯಲ್ಲಿ ಮ್ಯಾಥ್ಸ್ ಒಂದು 14 ಚಾಪ್ಟರ್ ಇದ್ದಾವೆ. ಸೆಕೆಂಡ್ PUCಯಲ್ಲಿ ಮ್ಯಾಥ್ಸ್ ಒಂದು 12 ಚಾಪ್ಟರ್ ಇದ್ದಾವೆ. ಟೋಟಲ್ 26 ಚಾಪ್ಟರ್ಸ್ ಇದ್ದಾವೆ. ಈ 26 ಚಾಪ್ಟರ್ ನಾನು 80 ದಿನದಲ್ಲಿ ಹೆಂಗೆ ಓದಬೇಕು? ನಿಮ್ಮ ಪ್ರಕಾರ ಆಲ್ಮೋಸ್ಟ್ ನನಗೆ ಗೊತ್ತಿದ್ರಂಗೆ ಎರಡನ್ನೂ ಕಂಬೈನ್ ಮಾಡಿದ್ರೆ ಆಲ್ಮೋಸ್ಟ್ ನಾವು ಕರೆಕ್ಟಾಗಿ ಓದೋದು ಎಷ್ಟು ಅಂತಂದರೆ 20 ಚಾಪ್ಟರ್. ಯಾಕಂದರೆ ಫಸ್ಟ್ ಇಯರಲ್ಲಿ ಮತ್ತು ಸೆಕೆಂಡ್ ಇಯರಲ್ಲಿ ನಮಗೆ ಕಂಬೈನ್ಡ್ ಚಾಪ್ಟರ್ಸ್ ಇದ್ದಾವೆ. ಸೊ ಈಗ ಫಾರ್ ಎಕ್ಸಾಂಪಲ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಆಮೇಲೆ ಡಿರೈವೇಟಿವ್ಸ್ ಆಗಿರ್ಬೋದು,
ಆಮೇಲೆ ಪ್ರೊಬಾಬಿಲಿಟಿ ಆಗಿರ್ಬೋದು, ಈ ಥರ ಒಂದು 3-4 ಚಾಪ್ಟರ್ಸ್ ನಮಗೇನಿದಾವೆ ಎಕ್ಸ್ಟ್ರಾ ಇದೆ ಸೆಕೆಂಡ್ ಪಿ ಯು ಸಿಯಲ್ಲಿ. ಸೊ ಹಾಗಾಗಿ ಟೋಟಲ್ ಚಾಪ್ಟರ್ಸ್ ಎಷ್ಟು ಬರ್ತವೆ ನಮಗೆ 20 ಚಾಪ್ಟರ್ಸ್ ಬರುತ್ತೆ. ಈ 20 ಚಾಪ್ಟರ್ಸನ್ನು ನೀವು ಫಸ್ಟ್ ಏನು ಮಾಡ್ತಾ ಇದ್ದಾರೆ, ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಿ. ಕ್ಲಾಸಿಫಿಕೇಶನ್ ಹೆಂಗೆ ಮಾಡ್ಕೊಳ್ತೀರಿ ಅಂತಂತಂದರೆ, ನಮಗೆ ಟೋಟಲ್ ಆಗಿ 3 ಸ್ಟೆಪ್ಸ್ ಇರಬೇಕು. ಯಾವ ಸ್ಟೆಪ್ಪು? ಒಂದು ಈಸಿ, ಇನ್ನೊಂದು ಆವ್ರೇಜ್, ಇನ್ನೊಂದು ಡಿಫಿಕಲ್ಟ್. ಏನಿದು ಈಸಿ, ಆವ್ರೇಜ್, ಡಿಫಿಕಲ್ಟ್ ಅಂತಂತಂದರೆ ಟೋಟಲ್ 20 ಚಾಪ್ಟರ್ಸಲ್ಲಿ ನಮಗೆ ಯಾವ ಚಾಪ್ಟರ್ ಈಸಿ ಆಗುತ್ತೆ ಅದನ್ನು ಫಸ್ಟ್ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಆವ್ರೇಜಲ್ಲಿ ಯಾವ್ಯಾವ ಚಾಪ್ಟರ್ಸ್ ಬರ್ತವೆ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿಫಿಕಲ್ಟಿ ಲೆವೆಲಲ್ಲಿ ಯಾವ್ದಾದ್ರು ಬರುತ್ತೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಈಗಿದ್ದಾಗ ಏನಾಗುತ್ತೆ ಅಂತಂದರೆ, ನಾವು ಈಸಿ ಚಾಪ್ಟರ್ಸನ್ನು ನಾವು ಭಾಳ ಫೋಕಸ್ ಮಾಡೋ ನೆಸೆಸಿಟಿ ಇಲ್ಲ ಅಂತಂತಂದರೆ ಕಾನ್ಸೆಪ್ಟ್ ಮೇಲೆ ನಾವು ಅಂತ ಪರಿ ಬೇಕಾಗಲ್ಲ. ಯಾಕಂದ್ರೆ ನಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅದ್ರ ಮೇಲೆ ನಾವು ಜಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಒಂದು ನಾವು ಕಲ್ತ್ರೆ ಸಾಕದ್ರಲ್ಲಿ. ಆವ್ರೇಜ್ ಅಂದಾಗ ಏನಾಗುತ್ತೆ, ಆವ್ರೇಜ್ ಅಂತ ಯಾವಾಗ ಅನ್ಸುತ್ತೆ, ಇನ್ ಕೇಸ್ ನಾನೇನಾದ್ರು ಕಾನ್ಸೆಪ್ಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ವು, ಈ ನನ್ನ ಸ್ಟೇಟ್ಮೆಂಟ್ಸ್ ಕನ್ಫ್ಯೂಷನ್ಸ್ ಇದಾವೆ, ಇದು ಎಂಥ ಚಾಪ್ಟರ್ಸ್ ಬರುತ್ತೆ ಅಂತಂದರೆ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಟಿವ್ ಆಗಿರ್ಬೋದು, ಇಲ್ಲ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಆಗಿರ್ಬೋದು, ನಂಬರ್ ಆಫ್ ಪ್ರಾಬ್ಲಮ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಂಥ ಚಾಪ್ಟರ್ಸಲ್ಲಿ ನಿಮಗಿದು ಜಾಸ್ತಿ ಆಗುತ್ತೆ. ಡಿಫಿಕಲ್ಟಿ ಚಾಪ್ಟರ್ಸ್ ಅಂತಂತಂದರೆ, ಒಂದು ಮೆಂಟಲಿ ನೀವು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀರಿ ಇಂಟಿಗ್ರೇಷನ್ ಅಂದರೆ ಭಾಳ ಡಿಫಿಕಲ್ಟ್ ಅಂತೇಳಿ. ಮೋಸ್ಟ್ ಆಫ್ ದ ಟೈಮ್ ಡಿಫಿಕಲ್ಟಿ ಲೆವೆಲಲ್ಲಿ ಇಂಟಿಗ್ರೇಷನ್ನೇ ಹಾಕಿರ್ತೀರಿ, ಇಂಟಿಗ್ರಲ್ಸು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು, ಡಿಫ್ರೆನ್ಸ್ ಎಕ್ಸ್ಟ್ರಾ. ಬಟ್ ಯಾರಿಗೂ ಗೊತ್ತಿಲ್ಲ ಅದು ವೆರಿ ವೆರಿ ಈಸಿಯೆಸ್ಟ್ ಚಾಪ್ಟರ್ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಕೂಡ ನಾವು ಎಂಥ ಡಿಫಿಕಲ್ಟೇ ಇರಲಿ ನಾವು ಅದನ್ನು ಸುಲಭವಾಗಿ ಮಾಡ್ಕೊಡ್ತೀವಿ. ಈ ಲಿಸ್ಟ್ ಮಾಡ್ಕೊಂಡ ಮೇಲೆ ನಮಗೆ ಹೋಗಿ ಗೊತ್ತಾಗುತ್ತೆ ಯಾವುದ್ರ ಮೇಲೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು, ಯಾವುದ್ರ ಮೇಲೆ ಇಲ್ಲ ಅಂತಂತೇಳಿ. ಓಕೆನಾ? ಓಕೆ ಮಕ್ಕಳೇ, ನೆಕ್ಸ್ಟ್ ಬನ್ನಿ. ಇಲ್ಲಿ ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಟೋಟಲ್ ಆಗಿ ಎಷ್ಟು ಬರುತ್ತೆ? 4 ಪಾರ್ಟ್ಸ್ ಬರುತ್ತೆ. ಒಂದು ಆಲ್ಜಿಬ್ರಾ. ಇಲ್ಲಿ ಆಲ್ಜಿಬ್ರಾ ಅಂದ ತಕ್ಷಣ ಆಲ್ಜಿಬ್ರಾದಿಂದ ಟೋಟಲ್ ನಿಮಗೆ ಎಷ್ಟು ಬರುತ್ತೆ? 22 ಕ್ವಶನ್ಸ್ ಕೊಡ್ತಾರೆ. ಇದು ಅಪ್ರಾಕ್ಸಿಮೇಟ್, ಎಕ್ಸಾಕ್ಟ್ ಇಷ್ಟೇ ಇರಲ್ಲ, ಅಪ್ರಾಕ್ಸಿಮೇಟ್ ಇರುತ್ತೆ, ಹೆಚ್ಚು ಕಮ್ಮಿ ಆಗ್ಬೋದು ಕ್ವಶನ್ಸ್. ಆಲ್ಜಿಬ್ರಾದಲ್ಲಿ 22 ಕ್ವಶನ್ಸ್ ಕೊಡ್ತಾರೆ. ಕ್ಯಾಲ್ಕುಲಸ್ ಅಲ್ಲಿ 22 to 25 ಮಾರ್ಕ್ಸ್. ಇಲ್ಲಿ ಕ್ಯಾಲ್ಕುಲಸ್ ಅಂದ್ರೆ ಏನೇನು ಬರುತ್ತೆ ಅಂತಂದ್ರೆ, ಲಿಮಿಟ್ಸ್, ಡೆರಾವೇಟಿವ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಡೆರಾವೇಟಿವ್ಸ್, ಡಿಫರೆನ್ಷಿಯಲ್ ಇಕ್ವೇಷನ್. ಈ 7 ಚಾಪ್ಟರ್ಸ್ ನಿಮಗೆ ಏನಾಗುತ್ತೆ ಕ್ಯಾಲ್ಕುಲಸ್ ಅಲ್ಲಿ ಬರುತ್ತೆ. ಇದು ನಮಗೆ 20 to 25 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಬರ್ತಿದ್ದಂಗೆ ಇಲ್ಲಿ ವೆಕ್ಟರ್ಸ್ ಅಂಡ್ 3D ಜಾಮಿಟ್ರಿ ಇದೆ. ವೆಕ್ಟರ್ಸ್ ಅಂಡ್ 3D ಜಾಮಿಟ್ರಿಯಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೂ ಕೂಡ 10 to 12 ಕ್ವಶನ್ಸ್ ಕೊಡ್ತಾರೆ. ಈಚ್ ಕ್ವಶನ್ 1 ಮಾರ್ಕ್ ಅಲ್ಲ, ಸೊ ಹಾಗಾಗಿ ನಾವು ಮಾರ್ಕ್ ಅಂತ ಮೆನ್ಷನ್ ಮಾಡಿದ್ವಿ. ಕೋರ್ಡಿನೇಟ್ ಜಾಮಿಟ್ರಿಯಲ್ಲಿ 6 to 8. ಕೋರ್ಡಿನೇಟ್ ಜಾಮಿಟ್ರಿಯಿಂದ ಯಾವ್ಯಾವ ಬರ್ತವೆ ನಮಗೆ? ಸ್ಟ್ರೇಟ್ ಲೈನ್ಸ್, ಇಂಟ್ರೊಡಕ್ಷನ್ ಟು 3D ಜಾಮಿಟ್ರಿ ಬರುತ್ತೆ, ನೀವು ಫಸ್ಟ್ ಇಯರ್ಲಿ ಕಲ್ತಿರಲ್ಲ ಅದು. ಟ್ರಿಗ್ನೋಮೆಟ್ರಿಯಲ್ಲಿ ಟೋಟಲ್ ಆಗಿ 3 to 5 ಮಾರ್ಕ್ಸ್. ಇಲ್ಲಿ ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ಇನ್ಕ್ಲೂಡಿಂಗ್ ITF ಅಂತಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಅರ್ಥ. ಓಕೆ, ಇವಿಷ್ಟು ಚಾಪ್ಟರ್ಸ್ ಇಂದ ನಿಮಗೆ ಟೋಟಲ್ ಆಗಿ 3 to 5 ಮಾರ್ಕ್ಸ್ ಬರುತ್ತೆ. ಇದ್ರಲ್ಲಿ ನಾವು ಈಸಿಯಾಗಿ ಮಾರ್ಕ್ಸ್ನ ಎಲ್ಲಿ ತಗೋಬಹುದು ಅಂತಂತಂದ್ರೆ, ಒಂದು ಆಲ್ಜಿಬ್ರಾದಲ್ಲಿ ತಗೋಬಹುದು, ಇನ್ನೊಂದು ಕ್ಯಾಲ್ಕುಲಸ್ ಅಲ್ಲಿ ತಗೋಬಹುದು, ಇನ್ನೊಂದು ವೆಕ್ಟರ್ಸ್ ಮತ್ತೆ 3D ಅಲ್ಲಿ ತಗೋಬಹುದು. ನೀವು ಜಸ್ಟ್ ಈ 3 ಕಂಟೆಂಟ್ನ ಕರೆಕ್ಟಾಗಿ ಪ್ರಿಪೇರ್ ಆಗಿಬಿಟ್ರೆ ಆಲ್ಮೋಸ್ಟ್ ನಾವು CET ಕ್ಲಾಸಸ್ ಗೆದ್ದಂಗೆ. ಫಾರ್ ಎಕ್ಸಾಂಪಲ್, ಇಲ್ಲಿ 20 ಕ್ವಶನ್ಸ್ ಇದಾವೆ, ಇಲ್ಲಿ 20 ಕ್ವಶನ್ಸ್ ಇದಾವೆ. ಯಾವಾಗಲೂ ಲೀಸ್ಟ್ ಕೌಂಟ್ ಮಾಡೋಣ. 20 + 20 ಎಷ್ಟಾಯ್ತು ನನಗೆ? 42 ಆಯಿತು. 42 ಅಂತ ಬಂದಾಗ ಮತ್ತೆ ಇಲ್ಲಿ +10 ಆಯಿತು, ಅಂದರೆ ಎಷ್ಟಾಯಿತು? ಟೋಟಲ್ 50. ನಾವು ಬರೀ ಈ 3 ಕ್ಯಾಟಗರಿ ಮೇಲೆ ನಾವು ವರ್ಕ್ ಮಾಡಿದ್ರೆ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? ಟೋಟಲ್ ಆಗಿ 50+ ಮಾರ್ಕ್ಸ್ ಬರುತ್ತೆ. ಸೊ ಯೂಶ್ವಲಿ ನಾವು ಕ್ಯಾಲ್ಕುಲಸ್ ಮಾಡ್ತಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಟ್ರಿಗ್ನೋಮೆಟ್ರಿ ಫೆಮಿಲಿಯರ್ ಆಗೇ ಇರುತ್ತೆ, ಹೌದಾ? ಸೊ ಹಾಗೆ ನಾವು ಟ್ರಿಗ್ನೋಮೆಟ್ರಿ ಕೂಡ ಸಾಲ್ವ್ ಮಾಡೋದು ಪ್ಲಸ್, ಅದಕ್ಕೆ ನಾವು ಇಲ್ಲಿ ಬರೆದಿರೋದು 50+ ಅಂತಂದೇಳಿ. ಆಲ್ಮೋಸ್ಟ್ ಇದಿಷ್ಟು ಮುಗಿದ ಮೇಲೆ ಇದು ಕೂಡ ಬಿಡೋದು ಬೇಡ ಅಂತೇಳಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ನ ನೋಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಕೋರ್ಡಿನೇಟ್ ಜಾಮಿಟ್ರಿಯಲ್ಲಿ ನಮಗೆ ಈಸಿ ಆಗುತ್ತೆ. ಈ ರೀತಿ ನೀವು ಸ್ಟ್ರಾಟಜಿಸ್ನ ತಗೋಬೇಕು. ನೆಕ್ಸ್ಟ್ ಬಂದಾಗೆ ಈಸಿ ಕಿಲ್ ಚಾಪ್ಟರ್ಸ್ ಅಂತ ಹೇಳ್ತೀವಿ. ಟಾರ್ಗೆಟ್ 25 ಮಾರ್ಕ್ಸ್. ಅಂದ್ರೆ ಇನ್ನು 25 ಮಾರ್ಕ್ಸ್ ನಮಗೆ ಎಲ್ಲಿಂದ ಸಿಗುತ್ತೆ ಇನ್ನ ಈಸಿಯಾಗಿ ಅಂತಂದ್ರೆ, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಎಲ್ಲರಿಗೂ ಗೊತ್ತಿದೆ, ವೆರಿ ಈಸಿಯೆಸ್ಟ್ ಚಾಪ್ಟರ್ ಅಂತಂತೇಳಿ. ಈ ಚಾಪ್ಟರ್ ಮೇಲೆ ನಮಗೇನಿಲ್ಲ, ಜಸ್ಟ್ ಟೈಪ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು, ಆಮೇಲೆ ಇದು ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್, ಡಿಟರ್ಮಿನೆಂಟ್ಸ್ ಅಲ್ಲಿ ಬಂದಾಗೆ ಇನ್ವರ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಗೊತ್ತಾಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ ನಿಮಗೆ. ಇದರಲ್ಲಿ ಅಂತ ಪರಿ ಡಿಫಿಕಲ್ಟಿ ಲೆವೆಲ್ ಇರ್ತಿಲ್ಲ. ಇದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 1 or 2 days ಈಸ್ ಇನಫ್ ಟು ಕಂಪ್ಲೀಟ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ನನ್ನ ಪ್ರಕಾರ. ನೆಕ್ಸ್ಟ್ ವೆಕ್ಟರ್ಸ್ ಕೂಡ ಈಸಿ ಆಗುತ್ತೆ. ಇದರಲ್ಲಿ ಎಲ್ಲಾವುದು ಏನೇನು ಮಾಡಿರ್ತಾರೆ ನಿಮಗೆ ಫಾರ್ಮುಲಾ ಬೇಸ್ಡ್ ಕೊಟ್ಟಿರ್ತಾರೆ. ಫಾರ್ಮುಲಾ ಬೇಸ್ಡ್ ಅದು ಯಾವುದು? ಪ್ರೊಜೆಕ್ಷನ್ ವೆಕ್ಟರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯೂನಿಟ್ ವೆಕ್ಟರ್ ಆಗಿರ್ಬೋದು, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿರ್ಬೋದು. ವೆನ್ ವಿ ಕಮ್ ಟು ದ 3D ಜಾಮಿಟ್ರಿ ಅಂದ್ರೆ ಸ್ಕ್ಯೂ ಲೈನ್ಸ್, ಇಕ್ವೇಷನ್ ಆಫ್ ಎ ಲೈನ್,
ಪ್ಯಾರಲಲ್ ಟು ಎ ವೆಕ್ಟರ್ ಆ ಥರದ್ದು ಜಸ್ಟ್ ನಾವು ಕ್ವಶನಲ್ಲಿ ನೋಡಬೇಕು, ವೆಕ್ಟರ್ಸಿಂದ ಪಾಯಿಂಟ್ಸ್ ತಗೋಬೇಕು, ಈಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಷ್ಟನ್ನು ಮಾತ್ರ ಇದರಲ್ಲಿ ಇರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತ ಬಂದಾಗ ಇದರಲ್ಲಿ ಟೋಟಲ್ 3 ಕ್ವಶನ್ಸ್ ಬರುತ್ತೆ ಅಪ್ರಾಕ್ಸಿಮೇಟ್. ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಬಂದಾಗ ಕ್ವಶನ್ಸ್ ಯಾವ ರೀತಿ ಬರ್ತವೆ, ಫೈಂಡಿಂಗ್ ದ ಡೊಮೈನ್ ಅಂಡ್ ರೇಂಜ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಅಂತ ಬರುತ್ತೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಫೈಂಡ್ ಔಟ್ ಮಾಡೋದು ಬರುತ್ತೆ. ರಿಲೇಷನ್ಸ್ ಆಫ್ ಫಂಕ್ಷನ್ಸ್ ಅಂತಂದ್ರೆ ಆಸ್ ಇಟ್ ಈಸ್ ಈಕ್ವಲೆನ್ಸ್ ರಿಲೇಷನ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಟೈಪ್ಸ್ ಆಫ್ ರಿಲೇಷನ್ಸ್ ಕೇಳ್ತಾರೆ. ಇಲ್ಲ ಅಂತಂದ್ರೆ ನಂಬರ್ ಆಫ್ ರಿಲೇಷನ್ಸ್ ಲೈಕ್ ರಿಫ್ಲೆಕ್ಸಿವ್, ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್, ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್, ಆ ರೀತಿ ಕಂಪ್ಲೀಟ್ ಫಾರ್ಮುಲಾ ಬೇಸ್ಡ್ ಇರ್ತವೆ. LPP ಅಂತ ನಿಮಗೆ ಗೊತ್ತಿರುತ್ತೆ, ಲೀನಿಯರ್ ಇನ್ಇಕ್ವಾಲಿಟಿ, ಅದರಲ್ಲಿ ಫೀಸಿಬಲ್ ರೀಜನ್ ಎಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಟಾರ್ಗೆಟ್ ಮಾಡ್ಬೋದು ನಾವು ಈಸಿಯಾಗಿ. ನೆಕ್ಸ್ಟ್ ನಾ ಆಗ್ಲೇ ಹೇಳಿದ್ನಲ್ಲ ಮಕ್ಕಳೇ, ಡೋಂಟ್ ಸ್ಕಿಪ್ ದ ಕ್ಯಾಲ್ಕುಲಸ್, ಪ್ಲೇ ಇಟ್ ಎ ಸ್ಮಾರ್ಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕೀ ಸ್ಟ್ರಾಟಜಿ ಇನ್ ಅವರ್ ವಿದ್ವತ್ PU ಕಾಲೇಜ್. ಇದರ ಕ್ಯಾಲ್ಕುಲಸ್ ಪಾಠ ಆಗ ನಿಮಗೆ ಹೇಳಿದೆ ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಷಿಯಬಿಲಿಟಿ. ಈ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ನೀವು ಪರ್ಫೆಕ್ಟ್ ಆಗಿಬಿಟ್ಟಿರಿ ಅಂತಂದ್ರೆ ಈಸಿಯಾಗಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಕೂಡ ಮಾಡ್ಬೋದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇರೋದ್ರೆ ನಮಗೆ ಟೋಟಲ್ ಆಗಿ 3 ಟಾಪಿಕ್ಸ್ ಇರ್ತವೆ. ಏನೇನು, ಒಂದು ರೇಟ್ ಆಫ್ ಚೇಂಜ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್, ಇನ್ನ ಒಂದು ಬರುತ್ತೆ ಯಾವುದು, ಮ್ಯಾಕ್ಸಿಮಾ ಅಂಡ್ ಮಿನಿಮಾ. ಈ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಇದು ವೆರಿ 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 ಇಂಪಾರ್ಟೆಂಟ್ ರೂಲ್ ಇನ್ ಅವರ್ ಡಿರವೇಟಿವ್ಸ್. ನೆಕ್ಸ್ಟ್ ಇದಾದ್ಮೇಲೆ ಇದ್ರ ಎಕ್ಸ್ಟೆನ್ಷನ್ ಪಾರ್ಟ್ ನಮಗೆ ಏನಾಗುತ್ತೆ, ನಮಗೆ ಕ್ಯಾಲ್ಕುಲಸ್. ಈಗ ನಾವು ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ, ಇಂಟಿಗ್ರೇಷನ್ ಅಂದ್ರೆ ಏನು, ರೆಸಿಪ್ರೋಕಲ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ಇದರಲ್ಲಿ ಬಂದಾಗ ಇಂಟಿಗ್ರಲ್ಸ್ ಕಂಪ್ಲೀಟ್ ಫಾರ್ಮುಲಾ ಬೇಸ್ ಇರ್ತವೆ. ಇದರಲ್ಲಿ ನಾವು ಕಲಿಬೇಕಾಗಿದ್ದೆ 3 ಯಾವ್ದ್ಯಾವುದು, ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಇನ್ನೂ ಒಂದು ಬೈ ಪಾರ್ಟ್ಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಇನ್ನೊಂದು ಬೈ ಯೂಸಿಂಗ್ ದ ಪಾರ್ಷಿಯಲ್ ಫ್ರಾಕ್ಷನ್ಸ್. ಅದಾದ್ಮೇಲೆ ಏನು ಬರುತ್ತೆ, 2 ಟೈಪ್ಸ್ ಇರುತ್ತೆ, ಒಂದು ಇಂಡೆಫಿನೆಟ್ ಮತ್ತೆ ಡೆಫಿನೆಟ್. ಇದರಲ್ಲಿ ಡೆಫಿನೆಟ್ ಇಂಟಿಗ್ರಲ್ ಕಿಂಗ್ಸ್ ರೂಲ್ ಅಂತ ಬರುತ್ತೆ. ಆ ಕಿಂಗ್ಸ್ ರೂಲ್ ಏನ್ ಅನ್ನೋದು ನಿಮಗೆ ಕ್ಲಾಸಸ್ ಅಲ್ಲಿ ಹೇಳ್ತೇನಂತೆ. ಆ ಕಿಂಗ್ ರೂಲ್ ಎಲ್ಲಿರುತ್ತೆ ಅಂದ್ರೆ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಇರುತ್ತೆ ಆ ಕಿಂಗ್ ರೂಲ್. ಜಸ್ಟ್ ಒಂದು ಹಿಂಟ್ ಕೊಟ್ಟಿದ್ದೇನೆ ಅಷ್ಟೇ ನಿಮಗೆ. ಓಕೆ, ಅದು ಕೂಡ ಹೇಳ್ತೀನಿ ನೋಡಿ. ಆ ಹಿಂಟ್ ಎಲ್ಲಿಂದ ಅಪ್ ಟು 4th ಇಂದ ನಿಮಗೆ 8th ಪ್ರಾಪರ್ಟಿ ವರೆಗೆ ಇರುತ್ತೆ ನೋಡಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಬಂದಾಗ ಇದು ವೆರಿ ವೆರಿ ಈಸಿ. ಆರ್ಡರ್ ಆಫ್ ದ ಇಕ್ವೇಷನ್ ಮತ್ತೆ ಡಿಗ್ರಿ ಆಫ್ ದ ಇಕ್ವೇಷನ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಈ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಗೊತ್ತು, ಡಿಗ್ರಿ ಆಫ್ ದ ಡಿಫ್ರೆನ್ಷಿಯೇಷನ್ ಗೊತ್ತು. ಅದಾದ್ಮೇಲೆ ಇದರಲ್ಲಿ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂತಂದ್ರೆ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಟೋಟಲ್ 2 ಟೈಪ್ಸ್ ಅಲ್ಲಿ ಬರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು x1 ಬರುತ್ತೆ ಮತ್ತೆ ವಿತ್ ರೆಸ್ಪೆಕ್ಟ್ ಟು y1 ಬರುತ್ತೆ. ಇದು ಇದ್ರ ಏನ್ ಮಾಡ್ತೀವಿ ಇಲ್ಲಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಜನರಲ್ ಸೊಲ್ಯೂಷನ್ಸ್ ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನ ನಾವು ಕಲಿತಾ ಹೋಗ್ತೀವಿ. ಓಕೆ ಮಕ್ಕಳೇ, ನೆಕ್ಸ್ಟ್ ಬಂದ್ರೆ ಇಲ್ಲಿ ವಿದ್ವತ್, ಇಲ್ಲಿ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ನೀವು ಜಾಯ್ನ್ ಆಗಿದ್ರೆ ಏನೇನು ಅಡ್ವಾಂಟೇಜ್. ಓಕೆ, ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ 1 ನಿಮಿಷಕ್ಕೆ ಒಂದೇ ಕ್ವಶನ್ ಮುಗಿಸ್ಬೇಕು ಅಂತ ಹೇಳಿದ್ದೆ ನಾನು. ಓಕೆ, 1 ನಿಮಿಷಕ್ಕೆ ಒಂದು ಕ್ವಶನ್ ಅಂದ್ರೆ 60 ಸೆಕೆಂಡ್ಸ್. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಬೋರ್ಡ್ ಎಕ್ಸಾಮ್ ಮೆಥಡ್ ಮತ್ತೆ KCT ಶಾರ್ಟ್ಕಟ್ ಮೆಥಡ್ ಏನ್ ಬೆನಿಫಿಟ್ ಅಂತ ಹೇಳ್ತೀನಿ ನೋಡಿ. ಬೋರ್ಡ್ ಎಕ್ಸಾಮ್ ಆಯ್ತು ಅಂತಂದ್ರೆ ಸ್ಟೆಪ್ಸ್ ಮೇಲೆ ಸ್ಟೆಪ್ಸ್ ಎಲ್ಲ ಬರಿತಾ ಹೋಗ್ಬೇಕಾಗತ್ತೆ. ಆಲ್ಮೋಸ್ಟ್ ನಾವು ಈ ಒಂದು ಪ್ರಾಬ್ಲಮ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇಲ್ಲಿ ಆಕ್ಚುಲಿ 3 to 4 ಅಂತಿದೆ, ಅರೌಂಡ್ 5 to 6 ಮಿನಿಟ್ಸ್ ಆಗುತ್ತೆ ನಿಮಗೆ ಮುಗಿಲಿಕ್ಕೆ. ಆಮೇಲೆ ವಿ ನೀಡ್ಸ್ ಲೆಂತಿ ಕ್ಯಾಲ್ಕುಲೇಷನ್. ಸೊ ಇದರಿಂದ ಏನಾಗುತ್ತೆ, ನಮಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಟೈಮ್ ಲ್ಯಾಗ್ ಆಗುತ್ತೆ, ಯಾವ್ದೇ ರೀತಿಯಾಗಿ ಪ್ರಿಪ್ರೇಷನ್ ಟೆಕ್ನಿಕ್ಸ್ ಅಂತ ಬರೀ ಗೊತ್ತಾಗಲ್ಲ. ಬಟ್ ವೆನ್ ವಿ ಕಮ್ ಟು ದ KCT ಮೆಥಡ್ ಅಂತ ಬಂದಾಗೆ, KCT ಮೆಥಡ್ ಅಂದ್ರೆ ನೀವು ಕ್ವಶನ್ ಓದ್ತಿದ್ದಂಗೆ 2 ರಿಂದ 3 ಸತಿ ನೀವು ಕ್ವಶನ್ ಓದೋದ್ರೊಳಗಡೆ ನೀವು ಆನ್ಸರ್ಸ್ ಹೆಂಗ್ ಮಾಡಬೇಕು ಅಂತೇಳಿ 2 ರಿಂದ 3 ಲೈನ್ಸ್ ಅಲ್ಲೇ ನಾವು ಈಸಿಯಾಗಿ ಬರೆದು ಬಿಡ್ಬೋದು. ಜಸ್ಟ್ ಡಾಟಾ ಬರೀಬೇಕು, ಫಾರ್ಮುಲಾ ಹೋಗಬೇಕು, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಅರೌಂಡ್ 10 to 20 ಸೆಕೆಂಡ್ಸ್. ಸೊ ಒಂದು ಕ್ವಶನ್ 20 ಸೆಕೆಂಡ್ಸ್ ಅಂದ್ರೂ ಕೂಡ ನಿಮಗೆ 60 ಕ್ವಶನ್ಗೆ ಎಷ್ಟಾಗುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಡಿಸೈಡ್ ಆಗಿ. ಓಕೆನಾ? ಸೊ ಮ್ಯಾಕ್ಸಿಮಮ್ ಅಂದ್ರೆ ನೀವು ಆಲ್ಮೋಸ್ಟ್ 45 ಮಿನಿಟ್ಸ್ ಅಲ್ಲಿನೇ ನೀವು ಕಂಪ್ಲೀಟ್ 60 ಕ್ವಶನ್ಸ್ ನ ಮುಗಿಸ್ಬಿಡೋದು. ಬಟ್ ಒಂದು ಥಿಂಗ್ ಏನಂದ್ರೆ, ನೀವು KCT ಅಲ್ಲಿ ನೀವು ಆನ್ಸರ್ ಮಾಡಬೇಕು ಅಂತಂದ್ರೆ ಮೇನ್ ಫೋಕಸ್ ಬೇಕಾಗಿದ್ದು ಅಬ್ಸರ್ವೇಷನ್. ನೀವು ಎಷ್ಟು ನೀಟಾಗಿ ಅಬ್ಸರ್ವೇಷನ್ ಮಾಡ್ತೀರಿ ಅಷ್ಟು ನೀಟಾಗಿ ನೀವು ಲಾಜಿಕಲ್ ಥಿಂಕಿಂಗ್ ವರ್ಕ್ ಆಗುತ್ತೆ. ನಾವು ಅಬ್ಸರ್ವೇಷನ್ ಮಾಡ್ಲಾರ್ದಂಗೆ ಜಸ್ಟ್ ನಾ ಲಾಜಿಕ್ ಅಷ್ಟೇ ಅಪ್ಲೈ ಮಾಡ್ತೀನಿ ಅಂತಂತಂದ್ರೆ ರ್ಯಾಂಡಮ್ ಆಗಿ ABCD ಅಂತಂತೇಳಿ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು. ಬಟ್ ನಮಗೆ ಅದು ಬೇಕಾಗಿಲ್ಲ. ಇದರಿಂದ ಏನಾಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ. 15 ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಟೈಮ್ ಸೇವ್ ಆಯ್ತು ಅಂದ್ರೆ 30 ಪ್ರಾಬ್ಲಮ್ ಇಲ್ಲ 40 ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಬೋದು. ಈ ಬೆನಿಫಿಟ್ಗೋಸ್ಕರ ನಮ್ಮ ವಿದ್ವತ್ PU ಕಾಲೇಜಿನ ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗಿ ನೀವು ಅಂತ ಹೇಳ್ತಾ ಇರೋದು. ಓಕೆನಾ? ನೆಕ್ಸ್ಟ್, ವಾಟ್ ಶುಡ್ ಯು ಸ್ಟಡಿ. ಓಕೆ, ಅಂದ್ರೆ ನಮ್ಮ ಪ್ರಿಪ್ರೇಷನ್ ಬೇಕು ಅಂತಂತಂದ್ರೆ ಅದಕ್ಕೆ ಆದಂಥ ಒಂದು ಮೆಟೀರಿಯಲ್ಸ್ ಇರಬೇಕು. ಈಗೆಲ್ಲ ಓದಿ ಅಂತ ಎಲ್ಲರೂ ಹೇಳ್ತಾರೆ, ಏನು ಓದಬೇಕು, ಹೆಂಗೆ ಓದಬೇಕು, ಅದೊಂದು ಥಾಟ್ ಬೇಕಲ್ಲ ನಮಗೆ. ಸೊ ಅದ್ರ ಸಲುವಾಗಿ ನಾವಿಲ್ಲಿ ಏನು ಮಾಡ್ತಿದ್ದೀವಿ, NCERT ಅಲ್ಲಿ ಕಂಪ್ಲೀಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಒಂದ್ಸತಿ ಹೇಳ್ಕೊಡ್ತಾ ಇದ್ದೀವಿ. ಅದಾದ್ಮೇಲೆ
ನಮ್ಮ ಕಡೆಯಿಂದ ನಿಮಗೆ ಏನು ಬರುತ್ತೆ, ಒಂದು ಫಾರ್ಮುಲಾ ಬುಕ್, ಹ್ಯಾಂಡ್ ಬುಕ್ ಕೊಡ್ತೀವಿ. ಯಾಕಂದ್ರೆ ಹ್ಯಾಂಡ್ ಬುಕ್ ಓದೋಕ್ಕೂ NCERT ಟೆಕ್ಸ್ಟ್ ಬುಕ್ಕಲ್ಲಿ ಓದೋಕ್ಕೂ ಭಾಳ ಡಿಫ್ರೆನ್ಸ್ ಆಗುತ್ತೆ ನಿಮಗೆ. ಯಾಕಂದ್ರೆ ಹ್ಯಾಂಡ್ ಬುಕ್ಕಲ್ಲಿ ನಿಮಗೆ ಎಲ್ಲ ರೀತಿ ಪ್ರಾಬ್ಲಮ್ಸ್ಗೆ ಫಾರ್ಮುಲಾಸ್ ಇರ್ತವೆ. ಬಟ್ ಟೆಕ್ಸ್ಟ್ ಬುಕ್ ಅಂತ ಬಂದಾಗೆ ಫಾರ್ ಎಕ್ಸಾಂಪಲ್ ಯಾವುದು ಅಂತ ಹೇಳ್ತೀನಿ ಕೇಳಿ, ನಂಬರ್ ಆಫ್ ಫಂಕ್ಷನ್ಸ್ ಅಂತ ಇದೆ. ಫ್ರಮ್ ವಾಟ್ ಆರ್ ದ ನಂಬರ್ ಆಫ್ ಫಂಕ್ಷನ್ಸ್ ವೆನ್ ದ ಮ್ಯಾಪಿಂಗ್ ಫ್ರಮ್ A to B ಅಂತಂದಾಗ ಫಾರ್ಮುಲಾ ಏನು ಬರ್ತದೋ, ನಂಬರ್ ಆಫ್ ಫಂಕ್ಷನ್ಸ್ ಏನಂತ ಬರಿತೀವಿ ನಾವು, n⁻m ಅಂತ ಬರಿತೀವಿ. n ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ, m ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ. ಈ ಥರದ ಫಾರ್ಮುಲಾ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ. ಸೊ ಹಾಗಾಗಿ ನಮ್ಮ ಫಾರ್ಮುಲಾ ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ. ಈ ರೀತಿ ಸ್ಪೆಷಲ್ ಫಾರ್ಮುಲಾಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ PYQs ಡೈಲಿ ಡಿಸ್ಕಷನ್ ಮಾಡ್ತಿರ್ತೀವಿ. ಅವತ್ತಿನ ಟಾಪಿಕ್ ಏನು ಮಾಡ್ತಿರ್ತೀವಿ ಅದ್ರ ಮೇಲೆ ನಾವು PYQs ಕೂಡ ಡಿಸ್ಕಸ್ ಮಾಡ್ತೀವಿ ಅಪ್ ಟು ಲಾಸ್ಟ್ 10+ ಇಯರ್ಸ್. ಓಕೆ, 10 ಇಯರ್ಸ್ ಅಂತ ಹೇಳ್ತಿರ್ತೀವಿ, ಬಟ್ ಜಾಸ್ತಿನೂ ಆಗ್ಬೋದು. ನೆಕ್ಸ್ಟ್ ಟೋಟಲ್ 60% ಆಫ್ ಕಾನ್ಸೆಪ್ಟ್ಸ್ ಆರ್ ರಿಪೀಟೆಡ್ ಎವ್ರಿ ಇಯರ್. 60% ಆಫ್ ಕ್ವಶನ್ಸ್ ಅಲ್ಲ ಮಕ್ಕಳೇ, ಅದನ್ನು ತಲೆಗಿಟ್ಕೊಳ್ಳಿ. ಕಾನ್ಸೆಪ್ಟಿಗೂ ಕ್ವಶನ್ಸಿಗೂ ಭಾಳ ಡಿಫ್ರೆನ್ಸ್ ಇದೆ. ಸೊ ಆಲ್ಮೋಸ್ಟ್ 60% ಆಫ್ ಕಾನ್ಸೆಪ್ಟ್ ಯಾವಾಗಲೂ ನಮಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ಕೂಡ ನಿಮಗೆ ಯಾವ ರೀತಿ ಅಬ್ಸರ್ವ್ ಮಾಡ್ಬೇಕು ಅನ್ನೋದು ಕೂಡ ನಮ್ಮ ಕ್ರಾಶ್ ಕೋರ್ಸಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ 80 ಡೇಸ್, ಇದರಲ್ಲಿ ಏನೇನು ಮಾಡಬೇಕು? ಈ 80 ಡೇಸ್ ಕೂಡ ದಿನ ಓದಿ ದಿನ ಟೆಸ್ಟ್ ಬರೀದಲ್ಲ, ಇದರಲ್ಲಿ ಕೂಡ ಒಂದು ಪ್ಲಾನ್ ಇರುತ್ತೆ. ನಾನು ನಿಮಗೆ ಸ್ಟಾರ್ಟಿಂಗ್ ಫಸ್ಟಲ್ಲಿ ಹೇಳಿದೆ, ನಿಮಗೆ ಏನಂತ ಹೇಳಿದೆ, ಒಂದು ಚಾಪ್ಟರ್ 2 ದಿನ ಅಂದ್ರೂ ಕೂಡ 40 ಡೇಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಓಕೆ, ಅರೌಂಡ್ 20 ಚಾಪ್ಟರ್ಸ್ ಇರುತ್ತೆ ಅಂತ ಹೇಳಿದೆ. ಅದೇ ಇಲ್ಲಿದೆ ನೋಡಿ. ಸ್ಪೆಂಡ್ ಫಸ್ಟ್ 40 ಡೇಸ್ ಆನ್ ಈಸಿ ಚಾಪ್ಟರ್ಸ್. ಈಸಿ ಚಾಪ್ಟರ್ಸ್ ಅಂದರೆ ಈಸಿ, ಆವ್ರೇಜ್. ಓಕೆನಾ. ಸ್ಪೆಂಡ್ 30 ಡೇಸ್ ಆನ್ ಕ್ಯಾಲ್ಕುಲಸ್ ಆ್ಯಂಡ್ ಅದರ್. ಅಂದರೆ ಈ ಈಸಿ ಚಾಪ್ಟರ್ಸಲ್ಲಿ ಕೂಡ ಅಂದರೆ ಮೋಸ್ಟ್ ಮ್ಯಾಕ್ಸಿಮಮ್ಗೆ 10 ಡೇಸಲ್ಲಿ ಮುಗಿದು ಬಿಡಬೇಕು. ಇನ್ನು ರಿಮೈನಿಂಗ್ 30 ಡೇಸ್ ಇದೆಲ್ಲ ಕ್ಯಾಲ್ಕುಲಸ್ ಮತ್ತು ಬೇರೆ ಚಾಪ್ಟರ್ಸಲ್ಲಿ ತಗೊಳ್ತಾ ಹೋಗ್ಬೇಕು. ಸ್ಟೆಪ್ 3, 10 ಡೇಸ್ ಈಸ್ ಈಕ್ವಲ್ಸ್ ಟು ಮಾಕ್ ಟೆಸ್ಟ್ ಆ್ಯಂಡ್ PYQs. ಇನ್ನು ಪ್ರಿಪ್ರೇಷನ್ ಆದಮೇಲೆ ನನಗೊಂದು ಮಾಕ್ ಟೆಸ್ಟ್ ಅಂತ ಗೊತ್ತಿರಬೇಕಲ್ಲ, ಯಾಕಂದ್ರೆ ನಾವು ಡೈರೆಕ್ಟಾಗಿ ಎಕ್ಸಾಮ್ ಬರೀಲಿಕ್ಕೂ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಹೋಗ್ಲಿಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಮಲ್ಲಿ ಮಾಕ್ ಟೆಸ್ಟು ಕೂಡ ಕಂಡಕ್ಟ್ ಮಾಡ್ತೀವಿ. ಆಮೇಲೆ PYQs ಕೂಡ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಡೈಲಿ 1 hour ಫಾರ್ ದ ಕಾನ್ಸೆಪ್ಟ್ ಲರ್ನಿಂಗ್ ಆ್ಯಂಡ್ 1 hour ಫಾರ್ MCQ ಪ್ರಾಕ್ಟೀಸ್. ನಮ್ಮದು ಮ್ಯಾಥಮೆಟಿಕ್ಸಲ್ಲಿ ಬಂದಾಗ 1 ಗಂಟೆ ಎಲ್ಲ ನಾವು ಕಾನ್ಸೆಪ್ಟಲ್ಲಿ ವೇಸ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಬರೀ ಒಂದು ಅರ್ಧ ಗಂಟೆ ಕಾನ್ಸೆಪ್ಟ್ ಇದ್ರೆ ಸಾಕು. ಅರ್ಧ ಗಂಟೆ ಕಾನ್ಸೆಪ್ಟ್ ಹೆಂಗಿರ್ಬೇಕಂದ್ರೆ ಜಸ್ಟ್ ಫಾರ್ ರಿವಿಷನಿಂಗ್ ಗ್ಲಾನ್ಸ್. ಅಂದರೆ ಈ ಚಾಪ್ಟರ್ಲಿ ಫಾರ್ಮುಲಾಸ್ ಯಾವ ರೀತಿ ಬರ್ತೋ, ಯಾವ ರೀತಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ನೀವು ಕಾನ್ಸೆಪ್ಟನ್ನು ಓದ್ಬಿಟ್ರೆ ಇನ್ನೂ 1.5 ಗಂಟೆಲಿ ನೀವೇನು ಮಾಡ್ಬೋದು, MCQsನ ಪ್ರಾಕ್ಟೀಸ್ ಮಾಡ್ಬೋದು. ನನ್ನ ಟಾರ್ಗೆಟ್ ಹೇಳ್ತೀನಿ ನೋಡಿ, ಇಲ್ಲಿ ಮಿನಿಮಮ್ 40 ಅಂತಿದೆ. ಬಟ್ ನಿಮ್ಮ ಟಾರ್ಗೆಟ್ ಏನಿರಬೇಕಂದ್ರೆ 1 ಅವರಲ್ಲಿ ಮಿನಿಮಮ್ 75 to 80 ಕ್ವಶನ್ಸ್ ಆಗಬೇಕು. ಇಷ್ಟು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮಕ್ಕಳೇ, ಸೊ ಇದೆಲ್ಲ ಬೆನಿಫಿಟ್ ಸಿಗಬೇಕು ಅಂತಂತಂದರೆ ನಮ್ಮ ವಿದ್ವತ್ PU ಕಾಲೇಜ್ ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗಿ. ಓಕೆನಾ. ಅದೇ ರೀತಿ ನಾವಿಲ್ಲಿ 45 ಡೇಸ್ ಇಂಟೆನ್ಸಿವ್ ಕ್ರ್ಯಾಶ್ ಕೋರ್ಸ್ ನಡೆಸ್ತಾ ಇದ್ದೀವಿ. ಯಾವುದಕ್ಕೆ, ನೀಟಿಗೂ ಕೂಡ ನಡೆಸ್ತಾ ಇದ್ದೀವಿ. KCT ಕ್ಲಾಸಸ್ ಇದ್ದಾವೆ ಮತ್ತು ನೀಟ್ ಕ್ಲಾಸಸ್ ಇದ್ದಾವೆ. ಸೊ ನಮ್ಮ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮಾರ್ಚ್ 20th ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಒಂದು ಇಲ್ಲಿ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ನೋಡಿ. ಎಕ್ಸ್ಪರ್ಟೈಸ್ ಫ್ಯಾಕಲ್ಟಿ ಟೀಮ್, ನಮ್ಮಲ್ಲೆಲ್ಲ ಬೇರೆ ಬೇರೆ ಕಡೆಯಿಂದ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ನಾನೇ ಮ್ಯಾಥ್ಸು, ಹಂಗೆ ನಾನು ಮ್ಯಾಥ್ಸ್ ಹೇಳ್ತಿಲ್ಲ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದ್ದಾರೆ. ಎಲ್ಲರೂ NTA ಬೇಸ್ಡ್ ಕರಿಕ್ಯುಲಮ್ ಅಲ್ಲೇ ನಾವು ಹೇಳ್ತೀವಿ. ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ. ಆ ಹಾಸ್ಟೆಲ್ ಬಾಯ್ಸು ಮತ್ತು ಗರ್ಲ್ಸಿಗೂ ಸಪ್ರೇಟ್ ಆಗಿರುತ್ತೆ. ಸಿಸ್ಟಮೆಟಿಕ್ ಶೆಡ್ಯೂಲ್. ಒನ್ ಟೈಮ್ ನೀವು ಶೆಡ್ಯೂಲ್ ಕೊಟ್ಟಿದ್ದೀವಿ ಅಂತಂದರೆ ಆ ಶೆಡ್ಯೂಲ್ ಪ್ರಕಾರನೇ ಎಲ್ಲ ಪ್ಲಾನ್ಸ್ ಹೋಗುತ್ತೆ. ಶೆಡ್ಯೂಲ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಒಂದಿನ ನಾವು ಶೆಡ್ಯೂಲ್ ಮಿಸ್ ಮಾಡಿದ್ರೆ ನಮ್ಮ 10 ಮಾರ್ಕ್ ಹೋಗೋದವೆ ಅಂತ ಲೆಕ್ಕ ನಮಗೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿ ನಮ್ಮಲ್ಲಿ ಕೂಡ ಏನಾಗುತ್ತೆ, ನೆಕ್ಸ್ಟ್ ನೀಟ್ ಕೂಡ ಕೋಚಿಂಗ್ ಕೊಡ್ತೀವಿ. ಯಾಕಂದರೆ ನೀಟ್ ಎಕ್ಸಾಮ್ ನಮಗೆ May 1st ವೀಕಲ್ಲಿ ಇರುತ್ತೆ. ಸೊ ಹಾಗಾಗಿ ಕ್ರ್ಯಾಶ್ ಕೋರ್ಸ್ ಫಾರ್ KCT ಆಸ್ ವೆಲ್ ಆಸ್ ನೀಟ್. ಓಕೆ, ನೀಟ್ ಅಂದರೆ ಮ್ಯಾಥಮೆಟಿಕ್ಸ್ ಬರಲ್ಲ. ಸೊ ಹಾಗಾಗಿ ಜಸ್ಟ್ ನೀಟ್ ಲಾಂಗ್ ಟರ್ಮ್. ಆಮೇಲೆ ನಮ್ಮ ಕಾಲೇಜಲ್ಲಿ ನೀಟ್ ಲಾಂಗ್ ಟರ್ಮ್ ಕೂಡ ಇರುತ್ತೆ. ಯಾರಾದರೂ ನೀಟ್ ಕ್ವಾಲಿಫೈ ಆಗಿಲ್ಲ ಅಂತಂತ ಲಾಸ್ಟ್ ಇಯರ್ ಏನಾರು ಆಗಿದ್ದಿಲ್ಲ ಅಂತಂದರೆ ಈ ಇಯರ್ ಜಾಯ್ನ್ ಆಗಿ ಲಾಂಗ್ ಟರ್ಮು ಕೂಡ ನೀವು ನೀಟ್ ಕ್ಲಾಸಸ್ನ ಪಡ್ಕೋಬೋದು. ಓಕೆ ಮಕ್ಕಳೇ, ಯಾವುದೇ ರೀತಿಯಾಗಿ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಓಕೆ, ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದತ್ತಂತ ಅಂದ್ಕೊಂಡು ಯಾವುದೇ ರೀತಿಯಾಗಿ ಕ್ಲಾಸಸ್ನ ಮಿಸ್ ಮಾಡ್ದಂಗೆ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತೀರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಫಾರ್ ಯುವರ್ ಫರ್ದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಜೈ ಹಿಂದ್.